UPI ಬಳಸೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್. ಗೂಗಲ್ ಪೇ, ಫೋನ್ ಪೇ ಮಾಡೋದು ಇನ್ನು ಮುಂದೆ ಅಷ್ಟು ಸುಲಭ ಅಲ್ಲ. ಸ್ಕ್ಯಾನ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ ಆಗುವ ಕಾಲ ಮುಗೀತಾ? ಹಾಗಾದ್ರೆ ತುರ್ತು ಸಂದರ್ಭದಲ್ಲಿ ಹಣ ಕಳಿಸೋದು ಹೇಗೆ? ಹೌದು, ನೀವು ಕೇಳ್ತಾ ಇರೋದು ನಿಜ. ನಿಮ್ಮ ಫೋನ್ನಿಂದ ಹಣ ಕಟ್ ಆದ್ರೂ ಅದು ನೀವು ಕಳುಹಿಸಿದಂತ ವ್ಯಕ್ತಿಗೆ ತಲುಪೋದಿಕ್ಕೆ ಇನ್ನು ಮುಂದೆ 1 ಗಂಟೆ ಬೇಕಾಗ್ಬೋದು. ಇದು ಹೊಸ UPI ನಿಯಮ. ಹಾಗಿದ್ರೆ RBI ತರ್ತಾ ಇರುವಂತ ಈ 1 ಗಂಟೆಯ ಲಾಕಿಂಗ್ ಸಿಸ್ಟಮ್ ಯಾರಿಗೆ ವರ, ಯಾರಿಗೆ ಶಾಪ? ಈ ಹೊಸ UPI ನಿಯಮ ಏನ್ ಹೇಳುತ್ತೆ? ಯಾಕೆ ಇದು ಮುಖ್ಯ? ಇದರಿಂದ ಜನಸಾಮಾನ್ಯರಿಗೆ ಏನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾವು ವದಂತಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಬದಲಾಗಿ RBI ನ ಅಧಿಕೃತ ಡಿಸ್ಕಷನ್ ಪೇಪರ್ನ ಅಸಲಿ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಒಂದ್ಸಲ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ನೀವು UPI ನಲ್ಲಿ ಯಾರಿಗಾದ್ರೂ 10,000 ರೂಪಾಯಿ ಕಳಿಸಿದ್ರೆ ಅದು 1 ಗಂಟೆಯವರೆಗೆ ಲಾಕ್ ಆಗ್ಬಿಡುತ್ತಾ? ಇನ್ನು ಮುಂದೆ ನೀವು ಗೂಗಲ್ ಪೇ, ಫೋನ್ ಪೇ ಅಥವಾ ಯಾವುದೇ UPI ಆಪ್ ಬಳಸಿ ಯಾರಿಗಾದ್ರೂ 10,000ಕ್ಕಿಂತ ಹೆಚ್ಚು ಹಣ ಕಳಿಸಿದ್ರೆ ಆ ಹಣ ತಕ್ಷಣವೇ ವರ್ಗಾವಣೆ ಆಗೋದಿಲ್ವಾ? ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಪಿನ್ ಅನ್ನ ನಮೂದಿಸಿ ಖಚಿತಪಡಿಸಿದ್ರು ಕೂಡ ನಿಮ್ಮ ಅಕೌಂಟ್ನಿಂದ ಹಣ ಕಡಿತಗೊಳ್ಳುತ್ತೆ. ಆದ್ರೆ ಆ ಹಣ 1 ಗಂಟೆಯವರೆಗೆ ಸಿಸ್ಟಮ್ನಲ್ಲೇ ಲಾಕ್ ಆಗಿರುತ್ತೆ. ನೀವು ಕಳಿಸಿರುವಂತ ವ್ಯಕ್ತಿಗೆ 1 ಗಂಟೆ ಒಳಗಡೆ ತಲುಪೋದಿಲ್ಲ. ನೋಡಿ, ಈ ಡಿಜಿಟಲ್ ಪೇಮೆಂಟ್ಸ್ ಸಕ್ಸಸ್ ಆಗೋದಿಕ್ಕೆ ಅದರ ವೇಗವೇ ಕಾರಣ ಆಗಿತ್ತು. ಆದ್ರೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಈ ವೇಗಕ್ಕೆ ಕಡ್ಡಾಯವಾಗಿ ಬ್ರೇಕ್ ಹಾಕೋದಿಕ್ಕೆ ಯೋಚನೆ ಮಾಡ್ತಾ ಇದೆ. ಆದ್ರೆ ಈಗ ನಿಮಗೆ ಅನ್ನಿಸ್ತಾ ಇರ್ಬೋದು, ಅರೆ ಎಲ್ಲವೂ ಕೂಡ ಚೆನ್ನಾಗಿತ್ತಲ್ವಾ? ನೋಡಿ, ಭಾರತದಲ್ಲಿ UPI ಬಳಕೆ ಪ್ರತಿ ವರ್ಷವೂ ಕೂಡ ಭಾರಿ ಏರಿಕೆಯನ್ನ ಕಾಣ್ತಾ ಹೋಗಿದೆ. ಒಂದು ಲೆಕ್ಕಾಚಾರ, ಅಂಕಿಅಂಶಗಳನ್ನು ಹೇಳಬೇಕಿದ್ರೆ 2024ರಲ್ಲಿ 247 ಲಕ್ಷ ಕೋಟಿ UPI ಟ್ರಾನ್ಸಾಕ್ಷನ್ ಆಗಿದೆ. 2025ರಲ್ಲಿ 299 ಲಕ್ಷ ಕೋಟಿ, 2026ರಲ್ಲಿ 300 ಲಕ್ಷ ಕೋಟಿ ಹತ್ರ UPI ಟ್ರಾನ್ಸಾಕ್ಷನ್ ಆಗಿದೆ. ಸೊ ಇದನ್ನು ನೋಡಿದ್ರೆ ಭಾರತದಲ್ಲಿ ದಿನಕ್ಕೆ ಸರಿಸುಮಾರು 1 ಲಕ್ಷ ಕೋಟಿ UPI ಮೂಲಕ ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇದೆ, ವ್ಯವಹಾರ ನಡೀತಾ ಇದೆ. ಹಾಗಿದ್ರೂ ಕೂಡ ಈ ನಿಯಮ ಯಾಕೆ ಅಂತ ಹೇಳುವಂತ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಸೊ ಅದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ತಕ್ಷಣವೇ ಆಗಬೇಕಾದ ಪಾವತಿಗಳನ್ನ ವಿಳಂಬ ಮಾಡುವಂತ, ಡಿಲೇ ಮಾಡುವಂತ ನಿಯಮವನ್ನ RBI ತರೋದಿಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೆ? ಹಾಗಿದ್ರೆ ಈ 1 ಗಂಟೆಯ ಲಾಕಿಂಗ್ ಸಿಸ್ಟಮ್ ಸೈಬರ್ ವಂಚಕರನ್ನ ಹಿಡಿಯೋದಿಕ್ಕೋಸ್ಕರ ತಂದಿದ್ದ? ಈ ನಿಯಮ ಬಂದ್ರೆ ಆಸ್ಪತ್ರೆಯ ಪಾವತಿಗಳು ಅಥವಾ ದಿನಸಿ ಖರೀದಿಯಂತಹ ದಿನನಿತ್ಯದ ತುರ್ತು ಸಂದರ್ಭಗಳಲ್ಲಿ ಸಮಸ್ಯೆ ಉಂಟಾಗಲ್ವಾ? ಅಥವಾ ಈ ನಿರ್ಬಂಧ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವಂತ ಪಾವತಿಗಳು ಅಂದ್ರೆ P2P ಗೆ ಮಾತ್ರ ಸೀಮಿತವಾಗಿರುತ್ತಾ? ಬನ್ನಿ ಇದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ, ಇದನ್ನ ತಿಳಿಯೋದಕ್ಕಿಂತ ಮೊದಲು ಒಂದು ಪ್ರಮುಖವಾದಂತ ವಿಷಯ ನಿಮಗೆ ಗೊತ್ತಿರಲೇಬೇಕು. ಅದೇನು ಅಂತ ಹೇಳಿದ್ರೆ, ಈ ನಿಯಮಗಳು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಏಪ್ರಿಲ್ 9, 2026ರಂದು RBI ಈ ಕುರಿತು ಒಂದು ಡಿಸ್ಕಷನ್ ಪೇಪರ್ ಅನ್ನ ಬಿಡುಗಡೆ ಮಾಡಿ ಈ ನಿಯಮಗಳನ್ನ ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಈ ನಿಯಮ ವಂಚನೆಯನ್ನ ತಡೆಯೋದಕ್ಕೋಸ್ಕರ ಸಹಾಯ ಮಾಡುತ್ತದೆಯೇ ಅಂತ ಹೇಳಿ ಅವರು ಕೇಳಿದ್ದಾರೆ. ಸೊ ಇದಕ್ಕೆ ಸಾರ್ವಜನಿಕ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಮೇ 8, 2026ರವರೆಗೆ ಅವಕಾಶ ಇದೆ. ಹಾಗಾಗಿ ಸದ್ಯಕ್ಕೆ ಇದು ಕೇವಲ ಪ್ರಸ್ತಾಪ ಮಾತ್ರ. ಆದ್ರೆ ಇದು ಜಾರಿಗೆ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳುವಂತದ್ದು ನಿಮ್ಮ ಗಮನದಲ್ಲಿರಲಿ. ನೋಡಿ, ಈ ನಿಯಮ ಹಣದ ವರ್ಗಾವಣೆಯ ಹಂತದಲ್ಲಿ ಮಾತ್ರ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ರಕ್ಷಿಸುತ್ತೆ. ವಂಚನೆಯಿಂದಲ್ಲದೆ ನಿಮ್ಮ ಜೀವನದ ನೈಜ ಅನಿಶ್ಚಿತತೆಗಳಿದಾವಲ್ಲ, ಅದರಲ್ಲಿ ನಷ್ಟ ಉಂಟಾದಾಗ ಏನ್ ಮಾಡೋದು? ನೋಡಿ, ಪ್ರತಿಯೊಂದು ಆರ್ಥಿಕ ಸಂಕಷ್ಟವು ಯಾವುದೇ ಮುನ್ಸೂಚನೆ ಅಥವಾ 1 ಗಂಟೆಯ ಕಾಲಾವಕಾಶದೊಂದಿಗೆ ಬರೋದಿಲ್ಲ. ನೋಡಿ, UPI ನಲ್ಲಿ ನಿಮಗೆ RBI ಪ್ರತಿಕ್ರಿಯಿಸೋದಿಕ್ಕೆ, ಟೈಮ್ ಕೊಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ನಿಜ ಜೀವನದಲ್ಲಿ ನಿಮಗೆ ಯಾವಾಗಲೂ ಕೂಡ ಆ ಸಮಯ ಸಿಗೋದೇ ಇಲ್ಲ. ಸೊ ಅಲ್ಲಿಯೇ ಇನ್ಶೂರೆನ್ಸ್ ನಂತಹ ಆರ್ಥಿಕ ರಕ್ಷಣಾ ಸಾಧನಗಳು ಇದಾವಲ್ಲ, ಅವು ನಿಮ್ಮ ನೆರವಿಗೆ ಬರೋದು. ನೋಡಿ, ಡಿಜಿಟಲ್ ರೂಪದಲ್ಲಿ ನಿಮ್ಮ ಹಣವನ್ನ ರಕ್ಷಿಸೋದಿಕ್ಕೆ, ಪ್ರೊಟೆಕ್ಟ್ ಮಾಡೋದಿಕ್ಕೆ RBI ವ್ಯವಸ್ಥೆಗಳನ್ನ ರೂಪಿಸುತ್ತಿರುವಂತೆಯೇ ನಿಜ ಜೀವನದಲ್ಲೂ ನಿಮ್ಮ ಹಣವನ್ನ ರಕ್ಷಿಸೋದಿಕ್ಕೆ ನಿಮಗೆ ಅಂತಹ ವ್ಯವಸ್ಥೆಗಳ ಅಗತ್ಯ ಖಂಡಿತವಾಗ್ಲೂ ಇದೆ. ಆದ್ರೆ ಸವಾಲು ಏನು ಅಂತ ಹೇಳಿದ್ರೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ಇನ್ಶೂರೆನ್ಸ್ ಪ್ಲಾನ್ ಸರಿಯಾಗಿದೆ, ಯಾವುದು ನನಗೆ ಸೂಕ್ತ, ಯಾವುದನ್ನ ತಗೊಳ್ಳೋದು ಅಂತ ಹೇಳುವಂಥದ್ದು ಹೆಚ್ಚಿನವರಿಗೆ ತಿಳಿದಿಲ್ಲ. ಅದು ತುಂಬಾ ಕಷ್ಟ ಅಂತ ಹೇಳುವಂತ ಭಾವನೆ ಕೂಡ ಬಹುತೇಕ ಜನರಲ್ಲಿದೆ. ಅದಕ್ಕಾಗಿಯೇ ನಾನು ವೈಯಕ್ತಿಕವಾಗಿ ಡಿಟ್ಟೋ ಇನ್ಶೂರೆನ್ಸ್ ಅನ್ನ ಶಿಫಾರಸ್ ಮಾಡ್ತೀನಿ. ನೋಡಿ, ಇವರು ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಯನ್ನ ನಿಮಗೆ ಕೊಡ್ತಾರೆ. ಜೊತೆಗೆ ಡಿಟ್ಟೋ ಅಂತ ಹೇಳುವಂತದ್ದು ಜೆರೋದಾ ಬೆಂಬಲಿತ ಕಂಪನಿಯಾಗಿದ್ದು, ಇದು ನಿಮ್ಮ
ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತೆ. ನೋಡಿ, ಇಲ್ಲಿ ಉತ್ತಮ ವಿಷಯ ಏನು ಅಂತ ಹೇಳಿದ್ರೆ ಅವರ ಕನ್ಸಲ್ಟೇಷನ್ ಇರ್ಬೋದು, ಅವರ ಕಾಲ್ಗಳಿರ್ಬೋದು, ಹಾಗೂ ಕ್ಲೈಮ್ ಸಪೋರ್ಟ್ ಇರ್ಬೋದು, ಇವೆಲ್ಲವೂ ಕೂಡ ನಿಮಗೆ 100% ಫ್ರೀ. ನೋಡಿ, ಡಿಟ್ಟೋದವರು ಈಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರಿಯಾದ ಇನ್ಶೂರೆನ್ಸ್ ಆಯ್ಕೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವರ ರೇಟಿಂಗ್ಸ್ ನೋಡಿದ್ರೆ 5ಕ್ಕೆ 4.9ರಷ್ಟಿದೆ. ಅಂದ್ರೆ ಎಷ್ಟೊಳ್ಳೆ ರೇಟಿಂಗ್ ಕೂಡ ಇದೆ ನೋಡಿ. ಇದಕ್ಕೆ ನೀವು ಕಾಲ್ ಬುಕ್ ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ IRDAI ಸರ್ಟಿಫೈಡ್ ಮಾರ್ಗದರ್ಶಕರು ನಿಮ್ಮ ಎಲ್ಲ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಿಮಗೇನಾದ್ರೂ ಗೊಂದಲಗಳಿದ್ರೆ ಅದನ್ನ ಕ್ಲಿಯರ್ ಮಾಡ್ತಾರೆ. ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಕ್ಲೈಮ್ ಏನಾದ್ರೂ ರಿಜೆಕ್ಟ್ ಆದ್ರೆ ಡಿಟ್ಟೋ ನಿಮ್ಮ ಪರವಾಗಿ ಎಲ್ಲಾ ದಾಖಲೆಗಳೊಂದಿಗೆ 24/7 ಫೈಟ್ ಮಾಡುತ್ತೆ. ನಾನಂತೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಡಿಟ್ಟೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ದೀನಿ. ಇದರಿಂದ ನನಗೆ ಹೆಲ್ಪ್ ಆಗಿದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಇತರ ಏಜೆಂಟ್ಗಳಂತೆ ಡಿಟ್ಟೋದವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕಾಲ್ ಬುಕ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಪಾಲಿಸಿಯನ್ನ ತಗೋಬಹುದು. ಆದ್ದರಿಂದ ನಿಶ್ಚಿಂತರಾಗಿರಿ ಮತ್ತು ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಬುಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟ್ಟೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಫ್ರೀ ಕಾಲ್ ಅನ್ನ ಬುಕ್ ಮಾಡಬಹುದು. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಫ್ರೀ ಆಗಿ ಅವರಿಂದ ನಿಮ್ಮದೇ ಭಾಷೆಯಲ್ಲಿ ತಿಳ್ಕೊಳ್ಬಹುದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡಿಟ್ಟೋದು ಕ್ಲಿಕ್ ಮಾಡಬಹುದು. ಸೊ ಈಗ ಇದು ಸ್ಪಷ್ಟವಾಗಿದ್ರೆ RBI ಏನು ಯೋಚಿಸ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಳೇಬೇಕು. ಹಾಗಿದ್ರೆ ನಿಖರವಾಗಿ ಈ ನಿಯಮ ಏನ್ ಹೇಳುತ್ತೆ ಅಂತ ಹೇಳುವಂತದನ್ನ ನೋಡ್ತಾ ಹೋಗೋಣ. ಹಾಗಿದ್ರೆ ನಿಖರವಾದ ನಿಯಮ ಏನ್ ಹೇಳುತ್ತೆ? ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇಲ್ಲದ ಹೊಸ ವ್ಯಕ್ತಿಗೆ ನೀವೇನಾದ್ರೂ ಮೊದಲ ಬಾರಿಗೆ 10,000 ರೂಪಾಯಿಗಿಂತ ಹೆಚ್ಚು ಹಣವನ್ನ ಕಳಿಸ್ತಾ ಇದ್ರೆ ಬ್ಯಾಂಕು ತಕ್ಷಣವೇ ಆ ವರ್ಗಾವಣೆಯನ್ನ ಪೂರ್ಣಗೊಳಿಸೋದಿಲ್ಲ. ಬದಲಾಗಿ 1 ಗಂಟೆಯ ಕೂಲಿಂಗ್ ಪೀರಿಯಡ್ ಇದಕ್ಕೆ ಅನ್ವಯ ಆಗುತ್ತೆ. ಇದು ಕೇವಲ UPIಗೆ ಮಾತ್ರ ಸೀಮಿತವಲ್ಲ. IMPS, NEFT ಅಂದ್ರೆ ನೆಫ್ಟ್, RTGS, ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳು ಮತ್ತು ನೆಟ್ ಬ್ಯಾಂಕಿಂಗ್ಗೂ ಕೂಡ ಇದು ಅನ್ವಯಿಸಬಹುದು. ಆದ್ರೆ ಒಂದು ಸಮಾಧಾನದ ಸಂಗತಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಸೇವ್ ಮಾಡಲಾದ ಬೆನಿಫಿಷಿಯರಿಗಳು ಮತ್ತು ನೀವು ನಿಯಮಿತವಾಗಿ ಹಣ ಕಳುಹಿಸುವಂತ ವ್ಯಕ್ತಿಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ. ಸೊ ಹಾಗಿದ್ರೆ ಇದು ಹೇಗೆ ಹೆಲ್ಪ್ ಆಗುತ್ತೆ ನೋಡಿ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಯಾರೋ ಒಬ್ಬ ವಂಚಕ ಅಥವಾ ಫ್ರಾಡು ಪೊಲೀಸ್ ಅಧಿಕಾರಿಯಂತೆ ನಟಿಸಿ ನಿಮಗೊಂದು ಕಾಲ್ ಮಾಡ್ತಾನೆ. ಆತ ಕಾಲ್ ಮಾಡಿ ನಿಮಗೇನು ಹೇಳ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಮಗನನ್ನ ಅರೆಸ್ಟ್ ಮಾಡಿದೀವಿ, ಇಮ್ಮಿಡಿಯೇಟ್ ಆಗಿ ಇಷ್ಟು ಹಣ ಕಳಿಸಿ ಅಂತ ಹೇಳ್ತಾನೆ. ಆಗ ನೀವೇನ್ ಮಾಡ್ತೀರಿ? ಮಗನನ್ನ ಅರೆಸ್ಟ್ ಮಾಡಿಬಿಟ್ಟಿದಾರಲ್ವಾ, ಒಂದ್ಸಲ ಅವರ ಕೈಯಿಂದ ಬಿಡಿಸ್ಬಿಡ್ಬೇಕು ಅಂತ ಹೇಳಿ ಭಯದಿಂದ ಪ್ಯಾನಿಕ್ ಆಗಿ ನೀವೇನ್ ಮಾಡ್ತೀರಿ? ತಕ್ಷಣ ಆತ ಹೇಳಿದಂತ ಅಮೌಂಟ್ ಅನ್ನ ಆತ ಹೇಳಿದಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀರಿ. ಹಿಂದೆ ಆಗಿದ್ರೆ ಏನಾಗ್ತಿತ್ತು? ಹಣ ತಕ್ಷಣವೇ ವರ್ಗಾವಣೆಯಾಗಿ ಶಾಶ್ವತವಾಗಿ ನೀವು ಕಳಿಸಿದಂತ ಹಣ ನಿಮ್ಮ ಕೈ ಬಿಟ್ಟು ಹೋಗ್ತಿತ್ತು. ಆದ್ರೆ ಈ ರೂಲ್ಸ್ ಜಾರಿಗೆ ಬಂದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಸ್ಥಿತಿ ಬದಲಾಗುತ್ತೆ. ಆದ್ರೆ ಈಗ ಏನಾಗುತ್ತೆ? ಹಣ ನಿಮ್ಮ ಅಕೌಂಟ್ ನಿಂದ ಕಡಿತಗೊಳ್ಳುತ್ತೆ. ಇದನ್ನ ಪ್ರೊವಿಷನಲ್ ಡೆಬಿಟ್ ಅಂತ ಹೇಳ್ತಾರೆ. ಆದ್ರೆ ಅದು ತಕ್ಷಣ ನೀವು ಕಳುಹಿಸಿದವರಿಗೆ ಅಂದ್ರೆ ಸ್ವೀಕರಿಸುವವರನ್ನ ಅದು ತಲುಪೋದಿಲ್ಲ. ಅದು 1 ಗಂಟೆಯವರೆಗೆ ಸಿಸ್ಟಮ್ನಲ್ಲೇ ಲಾಕ್ ಆಗಿರುತ್ತೆ, ಸಿಸ್ಟಮ್ನಲ್ಲೇ ಸಿಲುಕಿಕೊಂಡಿರುತ್ತೆ. ಈಗ ಯೋಚನೆ ಮಾಡಿ, 15 ನಿಮಿಷಗಳ ನಂತರ ನಿಮ್ಮ ಮಗ ನಿಮಗೆ ಕಾಲ್ ಮಾಡ್ತಾನೆ, ನಿಮ್ಮ ಹತ್ರ ನೀಟಾಗಿ ಮಾತಾಡ್ತಾನೆ. ನಾನು ಆರಾಮಾಗಿದ್ದೀನಿ, ನನಗೇನಾಗಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನೀವು ಕಾಳದಿಂದ ಆತನ ಬಳಿ ಕೇಳ್ತೀರಾ, ಎಲ್ಲಿದ್ದೀರಾ, ಏನಾಗಿದೆ ಅಂತ ಹೇಳಿ. ಆಗ ಹೇಳ್ತಾನೆ ನಾನು ಆರಾಮಾಗಿದ್ದೀನಿ ಅಂತ. ಆಗ್ಲೇ ನಿಮಗೆ ಗೊತ್ತಾಗುತ್ತೆ ಇದು ವಂಚನೆ, ಮೋಸ ಅಂತ. ಹಿಂದೆ ಆಗಿದ್ರೆ ನಿಮ್ಮ ಹಣ ಆಲ್ರೆಡಿ ಮಾಯವಾಗ್ಬಿಡ್ತಿತ್ತು. ಆ ಫ್ರಾಡು ಅಥವಾ ಆ ಮೋಸ ಮಾಡುವಂತ, ವಂಚನೆ ಮಾಡುವಂತ ವ್ಯಕ್ತಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಡ್ತಿತ್ತು. ಆದ್ರೆ ಈಗ ನಿಮ್ಮ ಹಣ ಇನ್ನೂ ಕೂಡ ಆತನಿಗೆ ಟ್ರಾನ್ಸ್ಫರ್ ಆಗಿಲ್ಲ, ನೀವು ಕಳಿಸಿದಿರಿ ಮತ್ತು ಸಿಸ್ಟಮ್ ನಲ್ಲೇ ಲಾಕ್ ಆಗಿರುತ್ತೆ. ಈಗ ನಿಮ್ಮ ಬ್ಯಾಂಕ್ ಆಪ್ ಅನ್ನು ಓಪನ್ ಮಾಡಿ ಕ್ಯಾನ್ಸಲ್ ಬಟನ್ ಅನ್ನ ನೀವು ಒತ್ತಿದ್ರೆ ಸಾಕು, ಆ ವಹಿವಾಟು, ಆ ಟ್ರಾನ್ಸಾಕ್ಷನ್ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಈ ನಿಯಮ ಸೈಬರ್ ವಂಚನೆಯ ವಿರುದ್ಧ ದೊಡ್ಡ ಮಟ್ಟದ ಬದಲಾವಣೆಯನ್ನ ತರಲಿದೆ. ಈಗ ಇನ್ನೊಂದು ವಿಷಯ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. UPI ವಂಚನೆ, ತೆರಿಗೆ ನಿಯಮಗಳು, ಬ್ಯಾಂಕಿಂಗ್ ಸುರಕ್ಷತೆ ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇದೆ, ನಿಮಗೂ ಕೂಡ ಗೊತ್ತಿದೆ. ಈ ಸಂಪೂರ್ಣ ನಿಯಮದ ಉದ್ದೇಶ ಏನು ಹೇಳಿ? ನೀವು ಮಾಡುವಂತ ಪೇಮೆಂಟ್ ಅನ್ನ ನಿಧಾನ ಮಾಡೋದಲ್ಲ, ಅನಿರೀಕ್ಷಿತ ಅಪಾಯಗಳು ಬರ್ತಾವಲ್ಲ, ಆ ಅನಿರೀಕ್ಷಿತ ಅಪಾಯಗಳಿಂದ ನಿಮ್ಮ ಹಣವನ್ನ ರಕ್ಷಿಸೋದು. ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಈ UPI ನಿಯಮ ಯಾಕೆ ಮುಖ್ಯ, ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಸೈಬರ್ ವಂಚನೆ ವೇಗವಾಗಿ ಹೆಚ್ಚುತ್ತಾ ಇದೆ. ಈ ನಗದು ಕಳ್ಳತನ ಅಂದ್ರೆ ಕ್ಯಾಶ್ ಕಳ್ಳತನ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತಾ ಇದೆ. ಆದ್ರೆ ಡಿಜಿಟಲ್ ವಂಚನೆ ಹೆಚ್ಚಾಗಿದೆ. ಓದಿದವರು, ಎಜುಕೇಟೆಡ್ ಕೂಡ ಈ ವಂಚನೆಯ ಸುಳಿಗೆ ಸಿಕ್ಕಾಕೊಳ್ತಾ ಇದ್ದಾರೆ, ಈ ವಂಚನೆಗೆ ಬಲಿಯಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕೇಳಿದೀವಿ, ಒಂದು ತಪ್ಪು ಕ್ಲಿಕ್ ಇದೆಯಲ್ಲ ಅದು ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಖಾಲಿ ಮಾಡಬಹುದು ಅಂತ ಹೇಳಿ. ಈ ಸಮಸ್ಯೆ ಯಾವಾಗಲೂ ಕೂಡ ಕಾಯುವಿಕೆಯಲ್ಲೇ ಇತ್ತು. ವಂಚಕರು ತುಂಬಾ ವೇಗವಾಗಿ ಕೆಲಸ ಮಾಡ್ತಾರೆ, ಆದ್ರೆ
ಅವರನ್ನ ತಡೆಯುವಂತ ನಮ್ಮ ಸಾಮರ್ಥ್ಯ ಇದೆಯಲ್ಲ ಅದು ತುಂಬಾನೇ ಸ್ಲೋ ಆಗಿತ್ತು. ಆದ್ರೆ RBI ನ ಈ ಹೊಸ ಕಿಲ್ ಸ್ವಿಚ್ ಇದನ್ನ ಬದಲಾಯಿಸ್ತಾ ಇದೆ. ಇದನ್ನ ನಿಮ್ಮ ಹಣದ ಪಾಲಿನ ಪ್ಯಾನಿಕ್ ಬಟನ್ ಅಂತ ಹೇಳಿ ಭಾವಿಸಿ. ಒಂದೇ ಒಂದು ಟ್ಯಾಪ್ ಮೂಲಕ ನಿಮ್ಮ ಅಕೌಂಟ್ನ ಎಲ್ಲಾ ಬಾಗಿಲುಗಳನ್ನ ನೀವು ಕ್ಲೋಸ್ ಮಾಡಬಹುದು, ಮುಚ್ಚಬಹುದು. ಯಾರು ಕೂಡ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಹಣ, ಅಕೌಂಟ್ನಲ್ಲಿರುವಂತಹ ಹಣ ಹೊರಗೆ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ವ್ಯವಸ್ಥೆ ಇದೆಯಲ್ಲ, ಇದು ನಿಮಗೆ ಯೋಚಿಸೋದಕ್ಕೆ ಟೈಮ್ ಕೊಡುತ್ತೆ. ಟ್ರಾನ್ಸಾಕ್ಷನ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸಮಯ ಕೊಡುತ್ತೆ, ಟೈಮ್ ಕೊಡುತ್ತೆ. ಹಾಗೇನೆ ಬ್ಯಾಂಕ್ಗಳಿಗೆ ವೆರಿಫೈ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಸಮಯವನ್ನು ಕೊಡುತ್ತೆ. ಅನುಮಾನಾಸ್ಪದ ವಹಿವಾಟುಗಳ ಬಗ್ಗೆ ಬ್ಯಾಂಕ್ಗಳು ನಿಮಗೆ ಕಾಲ್ ಮಾಡಿ ಖಚಿತಪಡಿಸಿಕೊಳ್ಬಹುದು. ಈ 1 ಗಂಟೆಯ ಕಾಲಾವಕಾಶ ಸುರಕ್ಷತೆಯ ದೃಷ್ಟಿಯಿಂದ ಗೋಲ್ಡನ್ ಅವರ್ ಇದ್ದಂತೆ. ಆದ್ರೆ ಇಲ್ಲೊಂದು ಸಣ್ಣ ಸಮಸ್ಯೆ ಕೂಡ ಇದೆ ನೋಡಿ. ಹೆಚ್ಚಿನ ಭದ್ರತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವೇಗ ಕಡಿಮೆ ಅಂತ ಹೇಳಿ ಅರ್ಥ. ಆದ್ರೆ ಅದನ್ನ ನಾವು ಒಪ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಪ್ರಶ್ನೆ ಇಲ್ವಾ? ಇದೆ. ನಮ್ಮ ಜೀವನದ ಉಳಿತಾಯ ಸುರಕ್ಷಿತವಾಗಿರೋದಕ್ಕೆ ಒಂದ್ ಸ್ವಲ್ಪ ವೇಗ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ ಅಲ್ವಾ, ಒಪ್ಕೊಳ್ಬೋದಲ್ವಾ? RBI ಯಾಕೆ ಇದನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಅಂಕಿಅಂಶಗಳನ್ನ ನೋಡಿ. 2021ರಲ್ಲಿ 2.6 ಲಕ್ಷ ಪ್ರಕರಣಗಳು, 551 ಕೋಟಿ ನಷ್ಟ. 2025ರಲ್ಲಿ 28 ಲಕ್ಷ ಪ್ರಕರಣಗಳು, 22,193 ಕೋಟಿ ನಷ್ಟ. ಅಂದ್ರೆ ಸರಿಸುಮಾರು 23,000 ಕೋಟಿ. ಮತ್ತು ಅನೇಕ ಪ್ರಕರಣಗಳು ಇದುವರೆಗೂ ಕೂಡ ವರದಿ ಆಗಿರೋದೇ ಇಲ್ಲ. ಹಾಗಿದ್ರೆ ಲೆಕ್ಕ ಹಾಕಿ ಎಷ್ಟು ಫ್ರಾಡ್ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಿದ್ರೆ ಈ ವಂಚನೆಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಒಂದ್ಸಲ ನೋಡ್ಬೇಕಾಗತ್ತೆ. ನೋಡಿ, ಈ ವಂಚನೆಯಲ್ಲೂ ಕೂಡ ಪ್ರಮುಖವಾದಂತ ವಿಧಗಳು ಅಥವಾ ವಿಧಾನಗಳಿದಾವೆ. ಯಾವ್ಯಾವುದು ನೋಡಿ. ಮೊದಲನೇದು ನಕಲಿ ಕಸ್ಟಮರ್ ಕೇರ್ ಕಾಲ್. ಎರಡನೇದು KYC ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಹೆದರಿಸೋದು. ಅದಾದ್ಮೇಲೆ KYC ನಾವೇ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಮಿಂದನೇ ಡೀಟೇಲ್ಸ್ ತಗೊಂಡು ಫ್ರಾಡ್ ಮಾಡೋದು. ಮೂರನೇದು OTP ಕೇಳೋದು ಅಥವಾ ಆಪ್ ಇನ್ಸ್ಟಾಲ್ ಮಾಡೋದಕ್ಕೆ ಹೇಳೋದು, ಲಿಂಕ್ ಕಳಿಸೋದು, ಅದನ್ನ ಕ್ಲಿಕ್ ಮಾಡೋದಕ್ಕೆ ಹೇಳೋದು. ಅಷ್ಟೇ ಅಲ್ಲ, ನೆಕ್ಸ್ಟ್ ಡೀಪ್ ಫೇಕ್ ಸ್ಕ್ಯಾಮ್ಗಳು. ಅಂದ್ರೆ ಸಂಬಂಧಿಕರ ಧ್ವನಿ ಅಥವಾ ವಿಡಿಯೋವನ್ನ ಬಳಸಿ ನಿಮ್ಮ ಹತ್ರ ಹಣ ಕೇಳೋದು, ಹಣವನ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೇಳೋದು. ನೆಕ್ಸ್ಟ್ ಮ್ಯೂಲ್ ಅಕೌಂಟ್ಸ್. ಹಣವನ್ನ ಪತ್ತೆ ಹಚ್ಚಲು ಸಾಧ್ಯವಾಗದಂತೆ ಅದನ್ನ ಹಂಚುವಂಥದ್ದು. ನೋಡಿ, ಇಲ್ಲಿ ಹೇಳ್ತೀನಿ, ಮ್ಯೂಲ್ ಅಕೌಂಟ್ಸ್ ಅಂತ ಹೇಳಿದ್ರೆ ಅಪರಾಧಿಗಳು ಅಥವಾ ಸೈಬರ್ ವಂಚಕರು ತಾವು ಕಳ್ಳತನ ಮಾಡಿದಂತ ಹಣ ಇದೆಯಲ್ಲ ಅದನ್ನ ವರ್ಗಾಯಿಸೋದಿಕ್ಕೆ ಮತ್ತು ಬಚ್ಚಿಡೋದಿಕ್ಕೆ ಬಳಸುವಂತ ಮಧ್ಯವರ್ತಿ ಬ್ಯಾಂಕ್ ಅಕೌಂಟ್ಸು. ಸರಳವಾಗಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇವು ಕದ್ದ ಹಣವನ್ನ ಸಾಗಿಸುವಂತ ಸರಕು ಸಾಗಾಣೆ ಅಕೌಂಟ್ಗಳು. ಸೊ ಈ ರೀತಿ ಕಳ್ಳರು ಹಣವನ್ನ ದೋಚ್ತಾರೆ. ನೆನಪಿಟ್ಕೊಳ್ಳಿ, ಒಮ್ಮೆ ಹಣ ಹೋಯ್ತು ಅಂತ ಹೇಳಿದ್ರೆ ಅದನ್ನ ಮರಳಿ ಪಡೆಯುವಂತ ಸಾಧ್ಯತೆ ಇದೆಯಲ್ಲ ಅದು 1% ಅಥವಾ 1%ಗಿಂತನೂ ಕಡಿಮೆ. ಹಾಗಿದ್ರೆ RBI ನ ಉದ್ದೇಶ ಏನು? ಉದ್ದೇಶ ತುಂಬಾ ಸಿಂಪಲ್. ಹಣ ತಕ್ಷಣವೇ ವಂಚಕರನ್ನ ತಲುಪಬಾರದು. ಅದಕ್ಕಾಗಿನೇ RBI ವಿಳಂಬ ವ್ಯವಸ್ಥೆಯನ್ನ ಬಯಸ್ತಾ ಇದೆ. ಆದ್ರೆ ಇಲ್ಲಿ ಪ್ರಾಕ್ಟಿಕಲ್ ಕಾಳಜಿಗಳು ಕೂಡ ಇದಾವೆ ನೋಡಿ. ಇದು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತಾ? ದಿನಸಿ ಪಾವತಿ, ಟಿವಿ, ಫ್ರಿಡ್ಜ್ ಖರೀದಿ, ಬಾಡಿಗೆ ಪಾವತಿ ಅಥವಾ ಆಸ್ಪತ್ರೆಯ ತುರ್ತು ಸಂದರ್ಭಗಳಲ್ಲಿ ಏನಾಗುತ್ತೆ ಈ ರೀತಿಯ ವ್ಯವಸ್ಥೆ ಬಂದ್ರೆ? ಇದನ್ನ ಪರಿಹರಿಸೋದಿಕ್ಕೆ RBI ಕೆಲವು ವಿನಾಯಿತಿಗಳನ್ನ ಕೂಡ ನೀಡಿದೆ. ಅದೇನು? ಮರ್ಚೆಂಟ್ ಪಾವತಿಗಳು, ಅಂಗಡಿಗಳಲ್ಲಿ QR ಕೋಡ್ ಸ್ಕ್ಯಾನು. ನೋಡಿ, ಇದಕ್ಕೆ ಯಾವುದೇ ವಿಳಂಬ ಇಲ್ಲ. 50,000 ರೂಪಾಯಿಯನ್ನು ಕೂಡ ನೀವು ತಕ್ಷಣವೇ ಟ್ರಾನ್ಸ್ಫರ್ ಮಾಡಬಹುದು. ನೀವು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವರಿಗೆ ತಲುಪುತ್ತೆ. ಹಾಗೇನೆ ರಿಕರಿಂಗ್ ಪಾವತಿಗಳು, EMI ಇರ್ಬೋದು, SIP ಇರ್ಬೋದು ಅಥವಾ ಬಿಲ್ಗಳು ಇರ್ಬೋದು, ಇದರಲ್ಲಿ ಯಾವುದೇ ರೀತಿಯಾದಂತಹ ವಿಳಂಬ ಇಲ್ಲ. ಇನ್ನು ನೆಕ್ಸ್ಟ್ ನಂಬಿಕಸ್ಥ ಖಾತೆಗಳು, ವೈಟ್ ಲಿಸ್ಟ್. ನೀವು ಮೊದಲೇ ಅನುಮೋದಿಸಿದ ಖಾತೆಗಳಿಗೆ ಅಂದ್ರೆ ಬೆನಿಫಿಷಿಯರಿ ಅಕೌಂಟ್ ಅನ್ನು ಆಡ್ ಮಾಡಿರ್ತೀರಲ್ವಾ, ಸೊ ಅದಕ್ಕೆ ನೀವು ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ವಿಳಂಬ ಆಗೋದಿಲ್ಲ. ಹಾಗಿದ್ರೆ ಇಲ್ಲಿ ಸವಾಲುಗಳಿಲ್ವಾ? ಇದೆ. ಬ್ಯಾಂಕಿಂಗ್ ಮೂಲ ಸೌಕರ್ಯದಲ್ಲಿ ದೊಡ್ಡ ಬದಲಾವಣೆಗಳ ಅಗತ್ಯ ಇದೆ. ಕೋಟ್ಯಾಂತರ ರೂಪಾಯಿ ವಹಿವಾಟುಗಳನ್ನ ಕ್ಯೂನಲ್ಲಿ ಇಡಬೇಕಾಗತ್ತೆ. ಸೊ ಇದಕ್ಕೆ ಹೆಚ್ಚಿನ ವೆಚ್ಚವೂ ಕೂಡ ತಗಲುತ್ತೆ. ಅಲ್ಲದೆ 1 ಗಂಟೆ ಯಾಕೆ ಕಾಯಬೇಕು ಅಂತ ಹೇಳಿ ಜನರಿಗೂ ಕೂಡ ಅನ್ನಿಸ್ಬೋದಲ್ವಾ. ಸೊ ಈ ರೀತಿಯಾದಂತಹ ಸವಾಲುಗಳಿದಾವೆ. ಅದನ್ನ ಅವ್ರು ಯಾವ ರೀತಿ ಫೇಸ್ ಮಾಡ್ತಾರೆ ಅಂತ ನೋಡಬೇಕು. ಇದರ ಜೊತೆಗೆ ತಜ್ಞರುಗಳು ಕೂಡ ಇದಕ್ಕೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರೇನೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಿತಿಯನ್ನ 10,000 ರೂಪಾಯಿಂದ 25,000 ರೂಪಾಯಿಗೆ ಏರಿಸೋದು, ಎಲ್ಲಾ ಪಾವತಿಗಳ ಬದಲು ಕೇವಲ ಅನುಮಾನಾಸ್ಪದ ಪಾವತಿಗಳನ್ನ ಮಾತ್ರ ವಿಳಂಬ ಮಾಡೋದು, ಡಿಲೇ ಮಾಡೋದು ಉತ್ತಮ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟ್ಟೋ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಫ್ರೀ ಕಾಲ್ ಅನ್ನ ಬುಕ್ ಮಾಡಬಹುದು. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಫ್ರೀ ಆಗಿ ಅವರಿಂದ ನಿಮ್ಮದೇ ಭಾಷೆಯಲ್ಲಿ ತಿಳ್ಕೊಳ್ಬಹುದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡಿಟ್ಟೋದು ಕ್ಲಿಕ್ ಮಾಡಬಹುದು. ಸೊ ಹಾಗಿದ್ರೆ RBI ನ ಈ ಆಲೋಚನೆ ಅದ್ಭುತವಾಗಿದೆಯಾ ಅಥವಾ ಇದರಿಂದ ತೊಂದರೆನೇ ಜಾಸ್ತಿ ಆಗ್ಬೋದಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿ. ಹಾಗೇನೆ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.